ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಮಂಗಳವಾರ ತುಂಬ ವಿಶೇಷವಾದಂಥ ವಾರ. ನಿಮ್ಮ ಕಷ್ಟ ನಷ್ಟ ಏನೇ ಇದ್ದರೂ, ನೀವೇನೇ ಒಂದು ಕೆಲಸ ಮಾಡಿದ್ರೂ ಸಹ ಅದೆಲ್ಲ ಅರ್ಧಕ್ಕೆ ನಿಂತೋಗ್ತಿದೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗ್ತಾಯಿಲ್ಲ ಅಂತಂದರೆ ನಾಳೆ ಮಂಗಳವಾರ ತುಂಬ ವಿಶೇಷವಾದಂಥ ವಾರ. ನಾಳೆ ನೀವು ವಿಘ್ನೇಶ್ವರಂಗೆ ಅಂದರೆ ಗಣೇಶ್ವರಂಗೆ ಈ ಪೂಜೆನ ಸಲ್ಲಿಸಿ ನೀವು ತುಂಬ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ನಾವು ಏನೇ ಒಂದು ಕಾರ್ಯ ಮಾಡೋದಕ್ಕೆ ಮುಂಚೆ ಗಣೇಶನ ನಾವು ಪ್ರಾರ್ಥನೆ ಮಾಡ್ಕೋತೀವಿ, ಗಣೇಶನ ಪೂಜೆ ಮಾಡ್ತೀವಿ. ಏನಕ್ಕೋಸ್ಕರ? ಏನೇ ವಿಘ್ನಗಳನ್ನು ಬರದೇ ಇರೋ ಹಾಗೆ ನೀನು ಕಾಪಾಡು ತಂದೆ, ಯಾವ ಕಷ್ಟ ಸಂಕಷ್ಟಗಳನ್ನೆಲ್ಲ ನೀನು ದೂರ ಮಾಡು, ನಮ್ಮ ಜೊತೆಯಲ್ಲಿ ನೀನಿರು, ಎಲ್ಲ ವಿಘ್ನಗಳನ್ನ ದೂರ ಮಾಡು ಅಂತ ನಾವು ಮೊದಲು ಗಣೇಶನ ಬೇಡಿ, ನಂತರ ನಾವು ನಮ್ಮ ಮನೆ ದೇವ್ರನ್ನಾಗಿರ್ಬೋದು, ನನ್ನ ತಂದೆ ರಾಯರನ್ನಾಗಿರ್ಬೋದು, ನಾವು ಏನೇ ಒಂದು ಕೆಲಸ ಕಾರ್ಯ ಮಾಡೋದಕ್ಕೆ ಮುಂಚೆ ನಾವು ವಿಘ್ನೇಶ್ವರನ ಪೂಜೆ ಮಾಡ್ತೀವಿ. ಏಕೆ ಅಂತಂದರೆ ಈ ಕಷ್ಟ ಸಂಕಷ್ಟ ಎಲ್ಲ ದೂರ ಮಾಡು ಅಂತ ನಾವು ಕೇಳಿಕೊಂಡು ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟ ಎಲ್ಲ ದೂರ ಮಾಡಿ ನಾವು ಮಾಡೋ ಕೆಲಸದಲ್ಲಿ ಫಲ ಕೊಡ್ತಾನೆ ನನ್ನ ತಂದೆ. ಯಾವ ಕಷ್ಟ ಸಂಕಷ್ಟನೂ ಬರ್ದಿರೋ ಹಾಗೆ ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಾನೆ ವಿಘ್ನೇಶ್ವರ. ಹಾಗಾಗಿ ನಾಳೆ ಮಂಗಳವಾರ ತುಂಬ ವಿಶೇಷವಾದಂಥ ವಾರ. ಏಕೆ ಅಂತಂದರೆ ಸಂಕಷ್ಟಿ ಅಂತಂದರೆ ಪ್ರತಿ ತಿಂಗಳು ಬಂದೇ ಬರುತ್ತೆ, ಆದರೆ ಮಂಗಳವಾರ ಬರೋ ಅಂಥದ್ದು ತುಂಬ ವಿಶೇಷವಾದಂಥದ್ದು. ಮಂಗಳವಾರ ಬರೋದು ಸಂಕಷ್ಟಿ ನಾವು ಮಾಡ್ತು ಅಂತಂದರೆ ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಾನೆ ವಿಘ್ನೇಶ್ವರ. ಏಕೆ ಅಂತಂದರೆ ಬೇರೆ ಬೇರೆ ದಿವಸದಲ್ಲಿ ಮಾಡಿದ್ರೆ ಒಳ್ಳೆಯದಾಗೋದಿಲ್ವ ಅಂತ ನೀವು ಕೇಳ್ಬೋದು. ಹೌದು, ಯಾವುದೇ ಒಂದು ದಿನ ಬರಲಿ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ. ನಾವು ತಿಂಗಳಿಗೊಂದು ಸತಿ ಉಪವಾಸ ಇದ್ದು, ಅಂದರೆ ಸಂಜೆ ತನಕ ಚಂದ್ರ ಉದಯ ಆಗೋ ತನಕನೂ, ಸೂರ್ಯ ಮುಳುಗಿ ಚಂದ್ರ ಉದಯ ಆಗೋ ತನಕನೂ ನಾವು ಉಪವಾಸ ಇದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಸಂಜೆ ಚಂದ್ರನ ನೋಡಿಬಿಟ್ಟು ನಾವು ಊಟ ಮಾಡೋದ್ರಿಂದ ವಿಘ್ನೇಶ್ವರನ ಆಶೀರ್ವಾದ ಸಿಕ್ಕುತ್ತೆ, ಚಂದ್ರನ ಆಶೀರ್ವಾದ ಸಿಕ್ಕುತ್ತೆ. ನಮ್ಮ ಕಷ್ಟ ನಷ್ಟ ಎಲ್ಲ ಇವರು ದೂರ ಮಾಡ್ತಾರೆ. ಏಕೆ ಅಂತಂದರೆ ನಾವು ಪ್ರತಿಯೊಬ್ಬರು ಸಹ ಈ ಸಂಕಷ್ಟ ಚತುರ್ಥಿನ ನಾವು ಮಾಡಲೇಬೇಕು. ಹೆಣ್ಣುಮಕ್ಕಳಾದವರು ತಿಂಗಳಿಗೊಂದು ಸತಿ ನಾವು ಉಪವಾಸ ಇದ್ದು ಮಾಡ್ತು ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ. ನಾವು ಏಕಾದಶಿನ 15 ದಿವಸಕ್ಕೊಂದು ಸತಿ ಮಾಡ್ತೀವಲ್ಲ, ಅದು ನಮಗೆ ಶುಭ ತಂದುಕೊಡುತ್ತೆ. ನಮ್ಮ ಜೊತೆಯಲ್ಲಿ ಶ್ರೀಹರಿ ಇರೋವಂಥದ್ದು. ಹಾಗಾಗಿ ವಿಘ್ನೇಶ್ವರನ ನಾವು ಮೊದಲು ಪೂಜೆ ಮಾಡಬೇಕು. ವಿಘ್ನೇಶ್ವರನ ನಾವು ಪೂಜೆ ಮಾಡಿ ನಾವು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊತು ಅಂತಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಬರೀ ಪೂಜೆ ಮಾಡಿದ್ರೆ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದಾಗುತ್ತಾ ಅಂತಂದರೆ ಇಲ್ಲ, ನಾವು ಇದನ್ನು ಮಾಡಲೇಬೇಕು. ಏಕೆ ಅಂತಂದರೆ ಮಂಗಳವಾರ ಬರೋದ್ರಿಂದ ತುಂಬ ಅಂದರೆ ತುಂಬ ವಿಶೇಷವಾದಂಥ ವಾರ. ನೀವು ಬೇರೆ ದಿನದಲ್ಲಿ ಸಂಕಷ್ಟಿ ಬಂದರೆ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ, ಆದರೆ ಈ ಮಂಗಳವಾರ ದಿವಸ ಯಾವುದೇ ತಿಂಗಳಲ್ಲಿ ಸಂಕಷ್ಟ ಬಂತು ಅಂತಂದರೆ ಅವತ್ತು ಮಾತ್ರ ಬಿಡೋದಕ್ಕೆ ಹೋಗಬೇಡಿ. ಅವತ್ತೊಂದು ದಿವಸನಾದರೂ ನೀವು ಮಾಡಿ. ಏಕೆಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇರೋದು, ವಿಘ್ನೇಶ್ವರಂಗೆ ಪೂಜೆ ಮಾಡೋದು. ಮತ್ತು ನಿಮ್ಮ ಮನೆ ಹತ್ರ ಎಕ್ಕದ ಗಿಡ ಇದ್ದರೆ ಎಕ್ಕದ ಗಿಡಕ್ಕೆ ದೀಪ ಹಚ್ಚಿ ಪೂಜೆ ಮಾಡಿ, ಮತ್ತು ಎಕ್ಕದ ಹೂವನ್ನ ವಿಘ್ನೇಶ್ವರಂಗೆ ಏರಿಸಿ ನೀವು, ಮತ್ತು ಗರ್ಕೆ ಇಟ್ಟು ನಾವು ಪೂಜೆ ಮಾಡಲೇಬೇಕು. ವಿಘ್ನೇಶ್ವರಂಗೆ ಗರ್ಕೆ ಎಕ್ಕದ ಹೂ ಅಂದರೆ ತುಂಬ ಇಷ್ಟ. ನಿಮ್ಮ ಮನೆ ಹತ್ರ ಎಕ್ಕದ ಗಿಡ ಇತ್ತು ಅಂತಂದರೆ, ಅಂದರೆ ಬಿಳೆ ಎಕ್ಕದ ಗಿಡ ಇತ್ತು ಅಂತಂದರೆ ಆ ಎಕ್ಕದ ಗಿಡಕ್ಕೆ ಅರ್ಶಿನ ಕುಂಕುಮ ಇಟ್ಟು ನೀವು ದೀಪ ಹಚ್ಚಿ ಪೂಜೆ ಮಾಡಿ, ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂತ ಅನ್ನೋರು ಮನೆಯಲ್ಲಿ ವಿಘ್ನೇಶ್ವರನ ಫೋಟೋ ಅಂತೂ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ವಿಘ್ನೇಶ್ವರನ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ನಾವು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಉಪವಾಸ ಇರೋಕ್ಕಾಗೋದಿಲ್ಲ ಅಂತ ಅನ್ನೋರು ಹಣ್ಣು ಹಾಲು ಈ ಥರ ತೊಗೋಬೋದು, ಏನು ತೊಂದರೆ ಆಗೋದಿಲ್ಲ. ಅಂದರೆ ಊಟ ಮಾಡೋ ಆಗಿಲ್ಲ, ಬೆಂದಿರೋದನ್ನ ಅಂದರೆ ಬೇಯಿಸಿರೋದನ್ನ ನಾವೇನು ಅಷ್ಟೇ ತೊಗೊಳೋದಕ್ಕೆ ಹೋಗಬಾರ್ದು. ಸಂಜೆ ಹೊತ್ತು ಮುಳುಗೋ ತನಕ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ, ನೀವು ಮನೆ ಹತ್ರ ಗಣೇಶನ ದೇವಸ್ಥಾನ ಇದ್ದರೆ ಗಣೇಶನ ದೇವಸ್ಥಾನಕ್ಕೆ ಹೋಗಲೇಬೇಕು. ನಾವು ಸಂಕಷ್ಟಿ ಮಾಡ್ತಾಯಿದ್ದೀವಿ ಅಂತಂದರೆ ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು, ಗಣೇಶನ ಆಶೀರ್ವಾದ ಪಡಬೇಕು. ಉಪವಾಸ ಇದ್ದು ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಬಂದು ನಾವು ಊಟ ಮಾಡೋ ಅಂಥದ್ದು ತುಂಬ ಒಳ್ಳೆಯದಾಗುತ್ತೆ. ನಾವು ಇದನ್ನೆಲ್ಲ ನಾವು ಪಾಲಿಸ್ತು ಅಂತಂದರೆ, ದೇವ್ರುಗಳ್ನ ನಾವು ಪೂಜೆ ಮಾಡ್ತು ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟ ಇದ್ದಾಗ ರಾಯರನ್ನ ನಾವು ಹೇಗೆ ಬೇಡ್ತೀವೋ, ರಾಯರಿಗೆ ವ್ರತ ಹೇಗೆ ಮಾಡ್ತೀವೋ, 15 ದಿವಸಕ್ಕೊಂದು ಸತಿ ಉಪವಾಸ ಇದ್ದು ಹೇಗೆ ನಾವು ಪೂಜೆನ ಸಲ್ಲಿಸ್ತೀವೋ ಅದೇ ರೀತಿ ತಿಂಗಳಿಗೊಂದು ಸತಿ ಸಂಕಷ್ಟ ಬರುತ್ತೆ. ತಿಂಗಳಿಗೊಂದು ಸತಿ ಬರೋ ಸಂಕಷ್ಟಿನ ಮಾಡಿದ್ರೆ ನೀವು ಮಾಡ್ಬೋದು, ಸಾಧ್ಯವಾಗುತ್ತೆ ಅನ್ನೋರು ತುಂಬ ಜನ ಸಂಕಷ್ಟಿಲಿ ಉಪವಾಸ ಇದ್ದು ತುಂಬ ಜನ ಮಾಡ್ತಾರೆ. ಆದರೆ ಮಾಡೋಕ್ಕಾಗೋದಿಲ್ಲ ಅಂತ
ಅಂತನೋರು, ಮಾಡ್ತಿಲ್ಲ ಅಂತನೋರು ಮಂಗಳವಾರ ಬರುತ್ತಲ್ಲ ಸಂಕಷ್ಟಿನ, ಆ ಮಂಗಳವಾರ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ. ಯಾವಾಗಲೂ ಮಂಗಳವಾರ ಸಂಕಷ್ಟಿ ಬರೋದಿಲ್ಲ, ತುಂಬ ಅಪರೂಪ ಬರೋ ಅಂಥದ್ದು. ಆ ಮಂಗಳವಾರ ಸಂಕಷ್ಟಿ ಬತ್ತು ಅಂತಂದರೆ ಆ ಸಂಕಷ್ಟಿನ ನೀವು ಪೂಜೆ ಮಾಡಿ ವಿಘ್ನೇಶ್ವರನ ಆಶೀರ್ವಾದ ಪಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ನಮ್ಮ ಕಷ್ಟ ನಷ್ಟ ಏನೇ ಇದ್ದರೂ ವಿಘ್ನೇಶ್ವರ ದೂರ ಮಾಡ್ತಾನೆ. ಈಗ ನಿಮ್ಗೇನಾದರೂ ಒಂದು ಕೆಲಸ ಕಾರ್ಯ ಮಾಡ್ತಿರ್ತೀರ, ಅದೆಲ್ಲ ಅರ್ಧಕ್ಕೆ ನಿಂತೋಗ್ತಿರುತ್ತೆ. ನೀವೇನೇ ಪ್ರಯತ್ನ ಪಟ್ಟರು, ಎಷ್ಟೇ ಬಂಡವಾಳ ಹಾಕಿ ಏನೇ ಕೆಲಸ ಮಾಡ್ತಿದ್ರು, ಇಲ್ಲ ಒಂದು ವ್ಯಾಪಾರ ಮಾಡ್ತಿದ್ರು, ಆ ವ್ಯಾಪಾರ ಆಗ್ತಿಲ್ಲ, ನಮಗೆ ಕೆಲಸ ಕಾರ್ಯ ಸಿಗ್ತಿಲ್ಲ, ನಮ್ಮನೆ ಏಳಿಗೆ ಆಗ್ತಿಲ್ಲ ಅಂತಂದರೆ ವಿಘ್ನೇಶ್ವರನ ಆಶೀರ್ವಾದ ಇರಬೇಕು. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ವಿಘ್ನೇಶ್ವರ ಎಲ್ಲವನ್ನು ದೂರ ಮಾಡುವಂಥ ಮೊದಲು ನಾವು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ನಂತರ ತಾನೇ ನಾವು ಬೇರೆ ದೇವ್ರುಗಳ್ನ ಪೂಜೆ ಮಾಡೋದು, ಬೇರೆ ಕೆಲಸ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಳ್ಳೋದು. ಹಂಗಾಗಿ ವಿಘ್ನೇಶ್ವರನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲೇಬೇಕು. ಈಗ ರಾಯರ ಪೂಜೆನ ಎಲ್ಲರೂ ಸಹ ಮಾಡೋದಿಲ್ಲ, ಇಷ್ಟ ಬಂದವರು ಮಾಡ್ತಾರೆ, ಇಷ್ಟ ಇಲ್ಲದೆ ಇರೋರು ಮಾಡೋದಿಲ್ಲ. ಏಕೆಂತಂದರೆ ರಾಯರ ಅನುಗ್ರಹ ಆಗಬೇಕು, ಅನುಗ್ರಹ ಆದ್ರೇ ನಾವು ರಾಯರ ಪೂಜೆ ಮಾಡೋಕ್ಕಾಗೋದು. ಈಗ ಸುಮಾರು ವರ್ಷದ ಹಿಂದೆ ನಾನು ಅಷ್ಟೇ ರಾಯರ ಪೂಜೆ ಮಾಡ್ತಿರ್ಲಿಲ್ಲ. ಏಕೆಂತಂದರೆ ರಾಯರ ಪೂಜೆ ಮಾಡೋರನ್ನ ನಾನು ಸಹ ನೋಡಿದ್ದೆ, ಆದರೆ ರಾಯರು ನನಗೆ ಮನಸ್ಸು ಕೊಟ್ಟಿರಲಿಲ್ಲ, ರಾಯರ ಪೂಜೆ ಮಾಡಬೇಕು ಅಂತ ನನಗೆ ಮನಸ್ಸು ಕೊಟ್ಟಿರಲಿಲ್ಲ. ನಂತರ ರಾಯರು ಅನುಗ್ರಹ ಮಾಡಿದಂಥದ್ದು ಯಾವ ರೀತಿ ಅಂತಂದರೆ ಮಂತ್ರಾಕ್ಷತೆ ಮುಖಾಂತರ. ರಾಯರು ಮಂತ್ರಾಲಯಕ್ಕೆ ಹೋಗಿದ್ದಂಥವ್ರು ಯಾರೋ ಒಬ್ಬರು ನನಗೆ ಮಂತ್ರಾಕ್ಷತೆ ತಂದು ಕೊಟ್ಟರು. ಆ ನಂತರನೇ ನನ್ನ ಮನಸ್ಸಿನಲ್ಲಿ ಏನು ಬತ್ತು ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ, ರಾಯರು ಅನುಗ್ರಹ ಮಾಡೋದು. ಆವಾಗಿಂದ ನಾನು ಗುರುವಾರ ನಾನು ಪೂಜೆ ಮಾಡೋದಕ್ಕೆ ನಾನು ಶುರು ಮಾಡಿಕೊಂಡೆ. ರಾಯರ ಫೋಟೋನೂ ಸಹ ಇರಲಿಲ್ಲ. ನಂತರ ರಾಯರ ಫೋಟೋನ ತಗೊಂಡು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಂಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದ್ದೆ. ಅದೇ ರೀತಿ ನಾವು ರಾಯರ ಪೂಜೆ ಬೇಕಿದ್ದವರು ಮಾಡ್ತಾರೆ, ಬೇಡ ಅನ್ನೋರು ಸಹ ಮಾಡೋದಿಲ್ಲ. ಆದರೆ ವಿಘ್ನೇಶ್ವರನ ಪೂಜೆ ಆ ಥರ ಅಲ್ಲ, ಪ್ರತಿಯೊಬ್ಬರು ಸಹ ಪೂಜೆ ಮಾಡಲೇಬೇಕು. ಈ ಸಂಕಷ್ಟ ಚತುರ್ಥಿ ಬಂದಿದೆಯಲ್ಲ, ಅದು ಮಂಗಳವಾರ, ಅದಂತೂ ತುಂಬ ವಿಶೇಷವಾದಂಥ ದಿನ. ನೀವು ಮಾಡಿ ನೋಡಿ ವಿಘ್ನೇಶ್ವರ ಯಾವ ರೀತಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ನಿಂತೋಗಿರೋ ಕೆಲಸ ಕಾರ್ಯಗಳು ಸಹ ಮುಂದೂಡ್ತವೆ. ನೀವು ಕೆಲಸ ಸಿಗ್ತಿಲ್ಲ, ನನಗೆ ಕೆಲಸ ಮಾಡ್ತೀನಿ ಅಂದರೂ ಕೆಲಸಗಳು ಸಿಗ್ತಿಲ್ಲ, ಹಣ ಕಾಸು ಕೈ ಎತ್ತುತ್ತಾ ಇಲ್ಲ, ನಮ್ಮ ಮಕ್ಕಳು ವಿದ್ಯೆ ಬುದ್ಧಿ ಅನ್ನೋದಿಲ್ಲ ಅಂತ ನೀವು ಹೇಳ್ತಿರಲ್ಲ, ಮನೆಯಲ್ಲಿ ಗಂಡಸರಾಗಿರ್ಬೋದು ಮಕ್ಕಳಾಗಿರ್ಬೋದು ಹೇಳಿದ ಮಾತು ಕೇಳೋದಿಲ್ಲ, ಅವ್ರದ್ದೇ ಹಿಡ್ದು ದಾರಿನಲ್ಲಿ ಅವರು ನಡೀತಾರೆ. ನಮ್ಮ ಮಾತು ಸಹ ಅವರು ಕೇಳೋದಿಲ್ಲ, ನಾವು ಹೇಳಿದ ಕೆಲಸನೂ ಸಹ ಅವ್ರು ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಒಬ್ಬೊಬ್ಬರು ಒಂದೊಂದು ದಾರಿಲಿದ್ದಾರೆ ಅಂತಂದರೆ ಈ ಸಂಕಷ್ಟನೇ ನಮಗೆ ಪರಿಹಾರ ಮಾಡಿಕೊಡೋ ಅಂಥದ್ದು. ಹಂಗಾಗಿ ಪ್ರತಿಯೊಬ್ಬರು ಸಹ ನಾಳೆ ಮಂಗಳವಾರ ಇದನ್ನು ನೀವು ಪಾಲಿಸಿ, ಏನೂ ಕಷ್ಟ ಆಗೋದಿಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ಗಣೇಶನ ಪೂಜೆ ಮಾಡಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೋಡಿ ನಿಮ್ಮ ಮನೆಯಲ್ಲಿ ಯಾವ ಥರ ಅಭಿವೃದ್ಧಿ ಬರುತ್ತೆ, ಯಾವ ಥರ ನಿಮ್ಮ ಮಾತುಗಳನ್ನು ಸಹ ಮನೆಯಲ್ಲಿ ಎಲ್ಲರೂ ಕೇಳ್ತಾರೆ. ಹೌದು, ಇವತ್ತು ಕಷ್ಟ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆ ಕಷ್ಟ ನಾವು ಅನುಭವಿಸ್ಬೇಕು. ಅದೇ ಕಷ್ಟ ಯಾವಾಗಲೂ ಸಹ ನಮ್ಮ ಜೊತೆ ಇರೋದಿಲ್ಲ. ಕಷ್ಟ ಕೊಡ್ತಾನೆ ಭಗವಂತ, ಆ ಕಷ್ಟದಿಂದ ಸುಖ ಕೊಡ್ತಾನೆ. ಜಾಸ್ತಿ ಯಾರಿಗೆ ಕಷ್ಟ ಬರುತ್ತೋ ಅವ್ರ ಜೊತೆನೇ ದೇವ್ರು ಇರೋವಂಥದ್ದು. ಏಕೆ ಅಂತಂದರೆ ಕಷ್ಟ ಕೊಡೋದಕ್ಕಾದರೂ ದೇವರು ಅವ್ರ ಮೇಲೆ ಅನುಗ್ರಹ ಮಾಡಿರ್ತಾನೆ, ಅವ್ರ ಮೇಲೆ ಅವ್ರ ದೃಷ್ಟಿ ಇರುತ್ತೆ, ದೇವ್ರ ದೃಷ್ಟಿ ಮನುಷ್ಯನ ಮೇಲೆ ಇರುತ್ತೆ. ಹಂಗಾಗಿ ಕಷ್ಟಗಳು ಬರ್ತಿರುತ್ತೆ. ಇಷ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡೋದಕ್ಕೆ ಮುಂಚೆ ನಾವು ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೋಬೇಕು. ನಾನು ಪದೇ ಹೇಳ್ತಾ ಇದ್ದೀನಿ, ಗಣೇಶ ಎಲ್ಲ ವಿಘ್ನಗಳನ್ನು ದೂರ ಮಾಡೋವಂಥವನು. ಹಂಗಾಗಿ ನಾವು ಗಣೇಶನಲ್ಲಿ ಮೊದಲು ಪ್ರಾರ್ಥನೆ ಮಾಡಿಕೊಂಡು ನಂತರ ನಾವು ರಾಯರನ್ನಾಗಿರ್ಬೋದು, ನಮ್ಮ ಮನೆ ದೇವ್ರುಗಳ್ನಾಗಿರ್ಬೋದು. ಈಗ ನಮ್ಮ ಮನೆ ದೇವರು ಅಂದರೆ ಕುಲದೇವರು ಮೊದಲದಾಗಿ ನಾವು ಪೂಜೆ ಮಾಡೋವಂಥದ್ದು. ಕುಲದೇವ್ರನ್ನ ಪೂಜೆ ಮಾಡೋದಕ್ಕೆ ಮುಂಚೆ ನಾವು ಯಾರನ್ನ ಪೂಜೆ ಮಾಡ್ತೀವಿ? ವಿಘ್ನೇಶ್ವರನ್ನಲ್ವ. ಎಲ್ಲರಿಗಿಂತ ದೊಡ್ಡವನು ವಿಘ್ನೇಶ್ವರನಿಗೆ ಮೊದಲು ಪೂಜೆ ಮಾಡಬೇಕು. ಇದನ್ನು ನೀವು ಮಾಡಿ ನೋಡಿ, ನಿಮ್ಮ ಮನೆ ಏಳಿಗೆ ಯಾವ ಥರ ಆಗುತ್ತೆ, ನಿಮ್ಮ ಕಷ್ಟ ಎಲ್ಲ ಯಾವ ಥರ ದೂರ ಆಗುತ್ತೆ ಅಂತ. ಪ್ರತಿ ತಿಂಗಳು ಮಾಡೋಕ್ಕಾಗುತ್ತಾ? ಪ್ರತಿ ತಿಂಗಳು ಸಹ ನೀವು ಮಾಡಿ. ಏಕೆಂತಂದರೆ ಉಪವಾಸ ಕೆಲವ್ರಿಗೆ ಇರ್ಬೋದು, ಕೆಲವ್ರಿಗೆ ಇರೋಕ್ಕಾಗೋದಿಲ್ಲ. ಈಗ ಮನೇಲಿ ಇರೋವಂಥವ್ರು ಆ ಕೆಲಸ ಈ ಕೆಲಸ ಮಾಡ್ಕೊಳೋದ್ರಿಂದ ನಮಗೆ ಹಸಿವು ಅನ್ನೋದು ಕಾಣೋದಿಲ್ಲ. ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ಹಸಿವು ಅನ್ನೋದು ಕಾಣುತ್ತೆ. ಏಕೆ ಅಂತಂದರೆ ಕೆಲಸ ಮಾಡ್ತಾರಲ್ಲ, ಹಂಗಾಗಿ ಆಯಾಸ ಆಗುತ್ತೆ. ಅಂಥವರು ಹಾಲು ಹಣ್ಣು ಈ ಥರ ತಗೋಬೋದು, ಏನೂ ತಪ್ಪಾಗೋದಿಲ್ಲ. ಸಂಜೆ ನೀವು ಚಂದ್ರ ನೋಡಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ನಂತರ ಊಟ ಮಾಡಿ. ವಿಘ್ನೇಶ್ವರ ನಿಮ್ಗೆಲ್ರಿಗೂ ಸಹ ಒಳ್ಳೇದು ಮಾಡೇ ಮಾಡ್ತಾನೆ. ಏಕೆ ಅಂತಂದರೆ ನನಗೂ ಸಹ ಮುಂಚೆ ಈ ಥರ ಗಣೇಶನಿಗೆ ಉಪವಾಸ ಇರಬೇಕು, ಸಂಕಷ್ಟಿ ಮಾಡಬೇಕು ಅನ್ನೋದು ಮುಂಚೆ ನನಗೂ ಸಹ ಗೊತ್ತಿರಲಿಲ್ಲ. ನಂತರ ನಾನು ದೇವ್ರುಗಳ ಬಗ್ಗೆ ನಾನು ತಿಳ್ಕೊಂಡ ಮೇಲೆ ಇದನ್ನೆಲ್ಲನೂ ಸಹ ನಾನು ಪಾಲಿಸ್ತೀನಿ. ಪ್ರತಿ ತಿಂಗಳು ನನಗೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಸಹ ನಾವು
ಮಂಗಳವಾರ ಬರುತ್ತಲ್ಲ, ಆ ಮಂಗಳವಾರ ವಿಶೇಷವಾದಂಥ ವಾರ ಅವತ್ತು ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ಎಕ್ಕದ ಗಿಡ ಎಲ್ಲಿದೆಯೋ ಅಲ್ಲಿ ಹೋಗಿ ನಾನು ಎಕ್ಕದ ಹೂ ಕಿತ್ಕೊಂಡು ಬಂದು, ಗರಿಕೆನೂ ಸಹ ಹಿಂದಿನ ದಿವಸನೇ ನಾನು ಕಿತ್ಕೊಂಡು ಬಂದು ನೀರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಏಕೆಂತಂದರೆ ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕಲ್ಲ. ಹಾಗಾಗಿ ರಾಯರಿಗೆ ನಾವು ಹೇಗೆ ಬೇಗ ಪೂಜೆ ಮಾಡ್ತೀವೋ ಅದೇ ರೀತಿ ಮಾಡ್ಬೋದು. ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೂ ಸಹ ಲೇಟಾಗೂ ಸಹ ಮಾಡ್ಬೋದು, ಏನು ಬೇಗನೆ ಮಾಡಬೇಕು ಅಂತೇನಿಲ್ಲ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಒಂದು ಪೂಜೆ ಕೆಲಸ ಕಾರ್ಯ ಮಾಡಿದ್ರೆ ಅದು ಯಶಸ್ಸು ಕೊಡುತ್ತೆ. ಹಾಗಾಗಿ ನಾನು ಯಾವುದೇ ಒಂದು ಪೂಜೆ ಮಾಡಿದ್ರೂ ಸಹ ನಾನು ಬೆಳಗಿನ ಜಾವ ನಾನು ಪೂಜೆ ಮಾಡೋ ಅಂಥದ್ದು. ಏಕೆಂತಂದರೆ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಬೇಗ ಎದ್ದೇಳಬೇಕಾಗುತ್ತೆ. ಬೇಗ ಎದ್ದರೆ ಈ ಕೆಲಸಗಳೆಲ್ಲ ಆಗುತ್ತೆ. ಮನೇಲಿರೋಂಥವ್ರು ಲೇಟಾಗೂ ಸಹ ಪೂಜೆ ಮಾಡ್ಬೋದು, ಏನೂ ಆಗೋದಿಲ್ಲ. ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತಿಲ್ಲ. ಸಾಧ್ಯವಾಗೋವಂಥವ್ರು ಬೆಳಗ್ಗೆ ಪೂಜೆ ಮಾಡ್ತಾರೆ, ಆಗೋದಿಲ್ಲ ಅನ್ನೋರು ಸ್ವಲ್ಪ ನೀವು ಲೇಟಾಗೆ ಪೂಜೆ ಮಾಡ್ಕೊಳ್ಳಿ. ಸಂಜೆ ಮಾತ್ರ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗಣೇಶನ ದೇವಸ್ಥಾನ ನಮಗೆ ಹತ್ರ ಇಲ್ಲ, ನಮ್ಗೆ ಹೋಗೋಕ್ಕಾಗೋದಿಲ್ಲ ಅಂತ ಅನ್ನೋರು ಸಂಜೆ ಚಂದ್ರನ ನೋಡಿ, ಚಂದ್ರನ ನೋಡಿ ನೀವು ಮನಸ್ಸಲ್ಲಿ ಏನಿದೆಯೋ, ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಅಂತೀರಲ್ಲ, ಅಂಥವ್ರು ಚಂದ್ರನಲ್ಲೇ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟ ಎಲ್ಲನೂ ಚಂದ್ರನ್ನೇ ನೋಡ್ತಾ ನಿಮ್ಮ ಕಷ್ಟನೆಲ್ಲ ಚಂದ್ರನ ಹತ್ರ ಹೇಳ್ಕೊಳ್ಳೋದ್ರಿಂದ ಚಂದ್ರ ತುಂಬ ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ ಇದು. ಏಕೆಂತಂದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ನಾವು ನೋವು ತಿಂದಿರ್ತೀವಿ, ಕಷ್ಟನೂ ಸಹ ಅನುಭವಿಸ್ತಿರ್ತೀವಿ. ಏನೋ ಕಷ್ಟಪಟ್ಟು ಏನೋ ಪ್ರಯತ್ನ ಮಾಡ್ತಾಯಿರ್ತೀವಿ, ಆ ಪ್ರಯತ್ನಕ್ಕೆ ಫಲ ಅನ್ನೋದು ಸಿಗ್ತಿರೋದಿಲ್ಲ. ಈಗ ತುಂಬ ಜನಕ್ಕೆ ತುಂಬ ಕಷ್ಟ ಅನ್ನೋದು ಇರ್ತಿರುತ್ತೆ. ತುಂಬ ಜನ ತುಂಬ ಚೆನ್ನಾಗಿ ದೇವ್ರುಗಳ್ನ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಪ್ರತಿ ತಿಂಗಳು ಆಗಿರ್ಬೋದು, ಇಲ್ಲ 15ಕ್ಕೆ ಸತಿ ಏಕಾದಶಿ ಮಾಡೋ ದಿವಸ ಆಗಿರ್ಬೋದು ಉಪವಾಸ ಮಾಡ್ತಾರೆ. ಏಕೆ ಅಂತಂದರೆ ಅವ್ರ ಮನೆ ಪರಿಸ್ಥಿತಿ ಆ ಥರ ಇರುತ್ತೆ. ನಾನು ಈ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೇನೋ, ಈ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೇನೋ ಅಂತ ನಾವು ಹೇಗೆ ನಾವು ದೇವ್ರನ್ನ ಆರಾಧಿಸ್ತೀವೋ ಆ ದೇವ್ರುಗಳು ಪೂಜೆ ಮಾಡಿದ್ದು ಯಾವತ್ತೂ ಅಷ್ಟೇ ಬಿಡೋದಿಲ್ಲ. ನೀವು ಎಷ್ಟು ದೇವ್ರನ್ನ ಪೂಜೆ ಮಾಡ್ತೀರೋ, ಎಷ್ಟು ದೇವ್ರುಗಳನ್ನ ನೀವು ಆರಾಧಿಸ್ತೀರೋ, ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀರೋ ಅಷ್ಟು ದೇವಸ್ಥಾನದ ಆಶೀರ್ವಾದ, ದೇವ್ರುಗಳ ಆಶೀರ್ವಾದ ನಿಮಗೆ ಇರುತ್ತೆ. ಏಕೆ ಅಂತಂದರೆ ಇವತ್ತು ನಿಮಗೆ ಒಳ್ಳೆಯದಾಗಿಲ್ಲ ಅನ್ಬೋದು, ನೀವು ಮಾಡಿದ್ದಂಥ ಪೂಜೆಗೆ ಫಲ ಅನ್ನೋದು ನಾಳೆ ಕೊಡ್ತಾರೆ. ಇವತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಕಷ್ಟ ಇದೆಯಾ ಅಂತಂದರೆ ನಾಳೆ ನಿಮಗೆ ಆ ಕಷ್ಟ ಇರೋದಿಲ್ಲ. ಸುಮಾರು ಜನದ ಮನೆಯಲ್ಲಿ ಈ ಥರ ಒಂದು ಪರಿಸ್ಥಿತಿ ಇರುತ್ತೆ. ನಾವು ಅಂದ್ಕೋತೀವಿ ನಿನ್ನೆ ಯಾವ ಥರ ನಮ್ಮ ಮನೆಯಲ್ಲಿ ಕಷ್ಟ ಇತ್ತು, ಯಾವ ಥರ ಗಲಾಟೆ ಆಗಿತ್ತು, ನಮ್ಮ ಮನೆಯಲ್ಲಿ ಗಂಡ ಹೆಂಡ್ತಿಗೆ ಹೊಂದಾಣಿಕೆ ಆಗಲಿಲ್ಲ ಅಂದಿರ್ಬೋದು, ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ ಅಂತಂದಿರ್ಬೋದು. ಅದಕ್ಕೆಲ್ಲ ಇದೊಂದು ಕಾರಣವಾಗಿರುತ್ತೆ. ಹಾಗಾಗಿ ನಾವು ಮೊದಲು ಗಣೇಶನ ಪೂಜೆ ಮಾಡಬೇಕು, ಗಣೇಶನಲ್ಲಿ ನಾವು ಆರಾಧಿಸಬೇಕು. ಈ ಮಂಗಳವಾರ ಸಂಕಷ್ಟಿ ಬಂದಿರೋದ್ರಿಂದ ತುಂಬ ವಿಶೇಷವಾದಂಥ ವಾರ. ಪ್ರತಿಯೊಬ್ಬರು ತಪ್ಪದೆ ಇದನ್ನು ಪಾಲಿಸಿ ಅಂತ ನಾನು ಕೇಳ್ಕೊತೀನಿ. ನಾವು ದುಡ್ದಂಥ ಹಣ ನಮ್ಮ ಕೈ ಸೇರ್ತಾ ಇಲ್ಲ, ಕೆಲಸ ಕಾರ್ಯ ಮಾಡೋದಕ್ಕೂ ನಮಗೆ ಕೆಲಸ ಸಿಗ್ತಾ ಇಲ್ಲ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಮಕ್ಕಳು ವಿದ್ಯೆ ಬುದ್ಧಿ ಹತ್ತುತ್ತಾ ಇಲ್ಲ ಅಂತಂದಾಗ ನಾವು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಮತ್ತು ಅಶ್ವತ್ಥ ಕಟ್ಟೆ ಅರಳಿ ಮರಕ್ಕೆ ಮಕ್ಕಳ ಕೈಲಿ ಪೂಜೆ ಮಾಡಿಸಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ವಿಷ್ಣು ಇರೋದರಿಂದ ವಿಷ್ಣು ಆಶೀರ್ವಾದ ನಮಗೆ ಸಿಕ್ಕುತ್ತೆ. ಹಂಗಾಗಿ ನಾನು ಯಾವುದು ಒಳ್ಳೆಯದಕ್ಕೆ ಯಾವ ದೇವ್ರ ಪೂಜೆ ಅಂತ ನಾನು ವಿಡಿಯೋದಲ್ಲೂ ಸಹ ನಾನು ಹೇಳ್ಕೊಟ್ಟಿದ್ದೀನಿ. ಆ ಥರ ಮಾಡಿ. ಕೆಲವರೊಬ್ಬರು ನನಗೆ ಕಮೆಂಟ್ ಹಾಕಿದರು, ನನ್ನ ಮಗ ಫೇಲ್ ಆಗಿಬಿಟ್ಟಿದ್ದಾನೆ, ಪಾಸ್ ಆಗ್ತಾನೆ ಅಂದ್ಕೊಂಡಿದ್ದೆ, ಫೇಲ್ ಆಗಿದ್ದಾನೆ, ನಾನು ಏನು ಮಾಡೋದು ಅಂತ. ಏನೂ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಏಕೆಂತಂದರೆ ಇವಾಗಿನ ಕಾಲ ಮಕ್ಕಳಿಗೆ ನಾವೇನಾರು ಅಂತಂದರೆ ಅದನ್ನೇ ಸಹ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ. ಈ ಸತಿ ಅವ್ರು ಪಾಸಾಗಿಲ್ಲ ಅಂದರೂ ಪರವಾಗಿಲ್ಲ, ನೆಕ್ಸ್ಟ್ ಸತಿ ನೀವು ಅದನ್ನು ಕಟ್ಟಿಸಿ ಪಾಸ್ ಮಾಡಿಸಿ. ಏಕೆಂದರೆ ಅದನ್ನೆಲ್ಲ ಮಾಡೋದಕ್ಕೆ ಮುಂಚೆ ನೀವು ಗಣೇಶನಲ್ಲಿ ಮಕ್ಕಳ ಕೈಲಿ ಒಂದು ವ್ರತ ಅನ್ನೋದು ಮಾಡಿಸಿ. ಅಶ್ವತ್ಥ ಕಟ್ಟೆಗೆ ಮಕ್ಕಳ ಕೈಲಿ 9 ದಿವಸ ಪ್ರದಕ್ಷಿಣೆ ಹಾಕಿಸಿ. ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋ ಅಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದ ಇರುತ್ತೆ. ವಿದ್ಯೆ ಬುದ್ಧಿ ಇಲ್ಲದಂಥ ಮಕ್ಕಳಿಗೆ ಭಗವಂತ ವಿದ್ಯೆ ಬುದ್ಧಿ ಕೊಡ್ತಾನೆ. ಮತ್ತು ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ ಕಳಿಸಿ, ಅಲ್ಲಿ ಪ್ರದಕ್ಷಿಣೆ ಹಾಕಿಸಿ ಮಕ್ಕಳ ಕೈಲಿ ಏನಾದರೂ ಒಂದು ನೈವೇದ್ಯ ಮಾಡಿ ಕೊಟ್ಟು ಕಳಿಸಿ. ಅವ್ರ ಕೈಲಿ ಅಲ್ಲಿ ಬರೋವಂಥ ಜನಗಳಿಗೆ ಕೊಡಿಸಿ, ಮಕ್ಕಳ ಕೈಲೇ ಮಾಡಿಸಿ ಇದನ್ನೆಲ್ಲ. ಆವಾಗ ನೋಡಿ ಯಾಕೆ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಏನಕ್ಕೆ ಅವ್ರಿಗೆ ವಿದ್ಯೆ ಬುದ್ಧಿ ಹತ್ತೋದಿಲ್ಲ ಅಂತ ಆಮೇಲೆ ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ. ಗಣೇಶನ ದೇವಸ್ಥಾನಕ್ಕೆ ನೀವೇನಾದರೂ ನೈವೇದ್ಯ ಕೊಡೋದಾಯಿತು ಅಂತಂದರೆ ಕಡಲೆಕಾಳು ಪ್ರಸಾದನೇ ಮಾಡಿ ಕೊಟ್ಟು ಕಳಿಸಿ. ಏಕೆ ಅಂತಂದರೆ ಗಣೇಶನಿಗೆ ಕಡಲೆಕಾಳು ಪ್ರಸಾದ ಅಂದರೆ ತುಂಬ ಇಷ್ಟ. ನೀವೇನಾದರೂ
ನೀವೇನಾದರೂ ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತಂದರೆ ಕಡಲೆಕಾಳನ್ನ ನೆನೆಸ್ಬಿಟ್ಟು ಅದರಲ್ಲಿ ಹಾರ ಮಾಡಿ 21 ಕಡಲೆಕಾಳು ಇಲ್ಲ 48 ಈ ಥರ ಬರೋ ಥರ ಸೂಜಿ ದಾರದಲ್ಲಿ ಹಾರನ ಪೋಣಿಸಿ ನೀವು ಗಣೇಶನ ಫೋಟೋಕ್ಕೆ ಹಾಕಿ ಗಣೇಶನ ದೇವಸ್ಥಾನಕ್ಕೆ ಹೋಗೋರಾದರೆ ಗಣೇಶ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ನೀವು ನೈವೇದ್ಯ ಮಾಡ್ತೀರಲ್ಲ ಆವಾಗ ಕಡಲೆಕಾಳು ಉಸ್ಲಿನೇ ಗಣೇಶನಿಗೆ ನೈವೇದ್ಯ ಇಡಿ. ನಾವು ಎಲ್ಲ ದೇವ್ರಿಗೂ ಎಲ್ಲ ಥರ ನಾವು ನೈವೇದ್ಯ ಮಾಡ್ತೀವಿ, ಆದರೆ ಗಣೇಶನಿಗೆ ಕಡಲೆಕಾಳೆ ತುಂಬ ಶ್ರೇಷ್ಠವಾದಂಥದ್ದು. ಅದಕ್ಕೆ ಈರುಳ್ಳಿ ಹಾಕಬಾರ್ದು, ಬರೀ ಹಾಗೇ ಒಗ್ಗರಣೆ ಮಾಡಿ ನೀವು ಮಕ್ಕಳ ಕೈಲಿ ಕೊಟ್ಟು ಕಳಿಸಿ. ನೀವು ಹೋದರೆ ನೀವು ಸಹ ತೊಗೊಂಡೋಗಿ ಅಲ್ಲಿ ಬರೋಂಥ ಜನಗಳಿಗೆ ಕೊಡಿ. ಇಷ್ಟನ್ನ ನೀವು ನೋಡಿ ನಿಮ್ಮ ಕೆಲಸ ಕಾರ್ಯ ನಿಂತೋಗಿರೋದು ಯಾವ ಥರ ಮುಂದೆ ಹೋಗ್ತಿರುತ್ತೆ. ನಿಮ್ಗೆ ಹಣಕಾಸು ಯಾವ ಕಡೆಯಿಂದನಾದರೂ ಬಂದೇ ಬರುತ್ತೆ. ಇದು 100ಕ್ಕೆ 100ರಷ್ಟು ಸತ್ಯ. ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮಗೆ ದೇವ್ರುಗಳು ಅನುಗ್ರಹ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ವಿಘ್ನೇಶ್ವರ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ.